ನಮ್ಮ ಮನೆ ದೇವರು ಗದಗ ಸಮೀಪ ಇರುವಂತಹ ಶ್ರೀ ಶಿರಹಟ್ಟಿ ಜಗದ್ಗುರು ಫಕೀರ್ ಸ್ವಾಮಿಗಳು. ಸೊ ಅದೇ ಥರ ನಮ್ಮ ಊರು ಅಂದ್ರೆ ಮುದ್ದೇಬಿಹಾಳದ ಸಮೀಪ ಶಿರೋಳ್ ಗ್ರಾಮದೊಳಗೆ ನಾವು ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿದ್ವಿ. ಸೊ ಈ ದೇವಸ್ಥಾನದ ಒಂದು ಇತಿಹಾಸ ಆಮೇಲೆ ಆಚರಣೆ ಇದರದ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡಾಕತ್ತಿರಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾನು ನಿಮ್ಮ ಪ್ರೀತಿಯ ಗೌರಿ ಕುಮಾರ್ ಸ್ವಾಮಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಭಾಳ ಆರಾಮದೀನಿ ನೋಡ್ರಿ. ಸೊ ಈ ಒಂದು ಶಿರೋಳ ಗ್ರಾಮದಲ್ಲಿರುವಂತಹ ಶ್ರೀ ಜಗದ್ಗುರು ಫಕೀರೇಶ್ವರರ ಜಾತ್ರೆ ನಡೆಯುವುದು ಶ್ರಾವಣದ ಕೊನೆಯ ಸೋಮವಾರ. ಸೊ ಅವತ್ತು ಏನು ಜಾತ್ರೆ ನಡೀತದಲ್ರಿ, ಒಂದು ದಿನ ಮುಂಚೆನ ಅದರದ್ದು ಪ್ರಾರಂಭ ಆಗ್ತದೆ ಜಾತ್ರೆದು. ಯಾಕಂದ್ರೆ ಪಲ್ಲಕ್ಕಿ ಉತ್ಸವ ಇರ್ತೈತಿ. ಸೊ ಅವತ್ತು ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣದಾದಂತಹ ಒಂದು ಫಕೀರ್ ಸ್ವಾಮಿಗಳದ್ದು ಮೂರ್ತಿ ಮಾಡಿಸಿವಿ. ಸೊ ಅದರದ್ದು ಒಂದು ಪೂಜೆನ ಇಟ್ಕೊಂಡಿರ್ತೀವಿ. ಅಂದ್ರೆ ಬೆಳಗ್ಗೆ ರುದ್ರಾಭಿಷೇಕ ಇರ್ತೈತಿ, ಪ್ರಸಾದದ್ದು ಒಂದು ಸೇವೆ ಇಟ್ಕೊಂಡಿರ್ತೀವಿ. ಮತ್ತು ಸಂಜೆ ಮುಂದೆ ಪಾಲ್ಕಿಯಿಂದ ನಾವು ಆರತಿ ತಾಟು ತೊಗೊಂಡು ಹೋಗೋದಿರ್ತೈತಿ. ಸೊ ಇದ್ರದ್ದು ಡೀಟೇಲ್ ವಿಡಿಯೋನ ನಾನು ಹಾಕಿದ್ದೀನಿ. ಸೊ ಇವತ್ತು ನಾನು ಏನು ಮಾಡಾಕತ್ತೀನಿ ಅಂದ್ರೆ ಮೊದಲಿಗೆ ಇಲ್ಲೇ ಡೆಕೋರೇಷನ್ದು ಪ್ರಿಪ್ರೇಷನ್ ನಡೆದೈತ್ರಿ. ಸೊ ದೇವರದ್ದು ಒಂದು ಪೂಜೆ ಮಾಡುವತ್ನಾಗ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಾಕತ್ತೀನಿ. ಸೊ ನಾನಿಲ್ಲಿ ಬಾಳೆ ಎಲೆಯನ್ನು ಯೂಸ್ ಮಾಡಾಕತ್ತೀನಿ. ಸೊ ಅದನ್ನೊಂದು ಸ್ವಲ್ಪ ಹಿಂದ್ಗಡೆ ಏನು ಮಾಡಾಕತ್ತೀನಿ ಅಂದ್ರೆ ಚಾಪಿಯನ್ನು ಹಾಕೊಂಡಿದ್ದೀನಿ. ಅದರ ದಂಡಿ ಗುಂಟೆ ಏನೈತಲ್ರಿ ಅದನ್ನು ಹೊಲ್ಕೊಂಡಿನಿ ಚಲೋತ್ನಾಗ. ಅಂದ್ರೆ ಚಾಪಿ ಮೇಲೆದ ಬಾಳೆ ಎಲೆ ಸರಿಯಾಗಿ ಕುಂದರ್ಲಿ ಅನ್ನೋ ಕಾರಣಕ್ಕೆ ದಪ್ಪಗೆ ಏನೋ ದಂಟಿರ್ತದಲ್ರಿ ಅದನ್ನೆಲ್ಲ ತೆಗೆದು ಬಿಡ್ಬೇಕಾಗ್ತದ. ಸೊ ತೆಗೆದು ಅದನ್ನು ನಾವು ಟಾಚನಿ ಮೂಲಕ ಈ ರೀತಿ ಡೆಕೋರೇಷನ್ ಆಲ್ರೆಡಿ ಈಗ 11:30 ಆಗೈತ್ರಿ ರಾತ್ರಿ. ನಮ್ಮ ಮಲ್ಗುತ್ತಿಗೆ ಇದೆಲ್ಲ ಡೆಕೋರೇಷನ್ ಫಿನಿಶ್ ಮಾಡಿ. ಸೊ ಬೆಳಗ್ಗೆ ಬೇಗನೆ ಹೇಳ್ಬೇಕು, ಯಾಕಂದ್ರೆ ನಾಳೆ ಬೆಳಗ್ಗೆ ರುದ್ರಾಭಿಷೇಕ ಇಟ್ಕೊಂಡಿರ್ತೀವಲ್ರಿ. ಸೊ ಹೀಗಾಗಿ ಜಲ್ದಿನೇ ಹೇಳ್ಬೇಕಾಗ್ತದ. ಸೊ ಡೆಕೋರೇಷನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡಕತ್ತಿರಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಫೇಸ್ಬುಕ್ ಪೇಜು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿರಿ. ಸೊ ಇವಾಗ ಬೆಳಗ್ಗೆ 8 ಗಂಟೆ ರೀ. ರುದ್ರಾಭಿಷೇಕದ್ದು ಎಲ್ಲ ತಯಾರಿಯನ್ನು ಇಲ್ಲ ನಾವು ನಡೆಸಿದ್ದೀವಿ ಆಲ್ರೆಡಿ. ಸೊ ಇದೊಂದು ನಮ್ಮ ಮನೇಲಿ ಒಂಥರ ಹಬ್ಬನೇ. ಯಾಕಂದ್ರೆ ಪ್ರತಿ ವರ್ಷ ನಾವು ಈ ಥರ ಶ್ರಾವಣದ ಕೊನೆಯ ರವಿವಾರ ಮನೆಯೊಳಗೆ ಈ ಥರ ಒಂದು. ಸೊ ಬೆಳಗ್ಗೆ ಇವಾಗ 8 ಗಂಟೆ ರೀ. ಆಲ್ರೆಡಿ ರುದ್ರಾಭಿಷೇಕದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ, ಪೂಜೆನೂ ಸ್ಟಾರ್ಟ್ ಆಯಿತು. ಸೊ ನಮ್ಮ ಮನೆಯಿಂದ ವಿಶೇಷ ಏನಂದ್ರೆ ನಾವು ನಮ್ಮ ಮನೆ ದೇವರಾದಂತಹ ಶ್ರೀ ಶಿರಹಟ್ಟಿ ಜಗದ್ಗುರುಗಳದ್ದೊಂದು ಸಣ್ಣದಾದಂತಹ ಮೂರ್ತಿಯನ್ನು ಮಾಡಿಸಿದ್ದೀವಿ. ಸೊ ನಮ್ಮ ಮನೆಯಿಂದ ಚೌರ ಹೋಗ್ತದ್ರಿ. ಅಂದ್ರೆ ಅಜ್ಜನವರ ಚೌರ ನಮ್ಮ ಮನೆಯೊಳಗಿರ್ತೈತಿ. ಸೊ ಅದನ್ನು ನಾವು ಜಾತ್ರೆಗೆ ಕಳಿಸ್ಬೇಕಾದ್ರೆ ಈ ಥರ ಎಲ್ಲ ಪೂಜೆಯನ್ನು ಮಾಡಿ ಅನ್ನಪ್ರಸಾದವನ್ನು ಮಾಡಿಸಿ ನಾವು ಕಳಿಸುವಂತಹ ಒಂದು ಸಂಪ್ರದಾಯ ಅಥವಾ ಪದ್ಧತಿ ಅಂತ ನಾನು ಹೇಳ್ತೀನಿ. ಸೊ ಈ ಥರ ರುದ್ರಾಭಿಷೇಕ ಎಲ್ಲ ಮುಗಿದಿಂದ ಒಂದು ಸಲ ಮಂಗಳಾರತಿಯನ್ನು ಮಾಡಿ ಅನ್ನಪ್ರಸಾದವನ್ನು ನಾವು ಪ್ರಾರಂಭ ಮಾಡ್ತೀವಿ. ಸೊ ಇದು ನಮ್ಮ ಅಜ್ಜನವರ ಕಾಲದಿಂದ ನಡೆದು ಬಂದಂತಹ ಒಂದು ಪದ್ಧತಿ ಇದು. ಕೊಟ್ಟಾನು ಶಿವಯಮಗೆ ಮಾಡಿದ ಫಲದಿಂದ, ಕೊಟ್ಟಾನು ಶಿವಯಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಾರುತಿ. ಎಂಬುದು ಬೇಡರಿ ನರಕವ್ಯ ಪ್ರಾಪ್ತಿ ಜ್ಞಾನಿಯೊಡನಾಡಿ. ಎಲ್ಲ ಕೆಲಸಕ್ಕಿಂತ ಶ್ರೇಷ್ಠವಾದಂತಹ ಸೇವೆ ಏನಂತಂದ್ರೆ ಅದೊಂದು ಅನ್ನಪ್ರಸಾದವನ್ನು ಹಾಕ್ಸೋದು ಅಂತ ನಮ್ಮ ಅಜ್ಜಾರು ಹೇಳ್ತಾ ಇದ್ರು. ಸೊ ಅವರ ಒಂದು ಕಾಲದಿಂದಲೂ ಈ ಒಂದು ಸೇವೆಯನ್ನು ನಾವು ಮಾಡ್ಕೋತಾನೆ ಬಂದಿದ್ದೀವಿ. ಬಟ್ ಪ್ರತಿ ವರ್ಷನೂ ಜನ ಹೆಚ್ಚಾಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಬಹಳ ಖುಷಿ ಆಗ್ತದ್ರಿ. ಯಾಕಂದ್ರೆ ಈ ಒಂದು ಸೇವೆ ಮಾಡೋದಕ್ಕೋಸ್ಕರ ನಮ್ಮ ಮನೆಯಾಗ ಎಲ್ಲರೂ ಸೇರಿರ್ತಾರ. ಪ್ರತಿಯೊಬ್ಬರೂ ಎಲ್ಲ ಕೆಲಸಗಳನ್ನು ನಾವು ಹಂಚ್ಕೊಂಡು ಮಾಡ್ತೀವಿ. ಸೊ ಈ ಥರ ಅಡುಗೆಗಳನ್ನು ಮಾಡಿಸೋದಕ್ಕೆ ನಾವು ಬೇರೆಯವ್ರನ್ನ ಕರೆಸಿರ್ತೀವಿ. ಯಾಕಂದ್ರೆ ಪೂಜೆ ಕುಂದ್ರದಿರ್ತೈತಿ ಅಲ್ರಿ, ನಾವಂತರೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಡುಗೆಯವ್ರನ್ನ ಕರೆಸಿ ನಾವು ಎಲ್ಲ ಥರದ ಅಡುಗೆಗಳನ್ನು ಮಾಡಿಸಿ ಅನ್ನದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಸೊ ಇಲ್ಲಿ ಒಳಗಡೆ ನಾವು ಮುತ್ತೈತನ ಮಾಡಾಕತ್ತೀವ್ರಿ. ಆಮೇಲೆ ಈಗ ಬಂದಂತಹ ಎಲ್ಲ ಹೆಣ್ಮಕ್ಳಿಗೆ ಇಲ್ಲೇ ಒಳಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಮೇಲ್ಗಡೆ ಏನೈತಲ್ರಿ ಗಂಡ್ಮಕ್ಳದ್ದು ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ.
ಬ್ಯಾಗ್ ಕೊಡ್ತೀನಿ ನೋಡಿದ್ರೆ ಮೊದಲೇ ಹೇಳ್ದಂಗೆ ಇವಾಗ ಸಂಜೆ ಮುಂದೆ 5:30 ಗಂಟೆ ಆಯ್ತ್ರಿ. ಈಗ ಪಾಲ್ಕಿ ಉತ್ಸವ ಸ್ಟಾರ್ಟ್ ಆಗ್ತದ. ಸೊ ಅದಕ್ಕೆ ಈಗ ದೊಡ್ಡ ಮನೆ ಕರ್ಕೊಂಡು ಹೋಗೋದಕ್ಕೆ ಸನಾದಿಯವರು ಬಂದಿದಾರ. ನಮ್ಮ ಮನೆಯಿಂದ ಚೌರ ಹೋಗ್ತದ್ರಿ. ಆಮೇಲೆ ಅದ್ರ ಜೊತೆ ಆರತಿ ತಾಟನ್ನ ಹಿಡ್ಕೊಂಡು ನಾವು ಅವ್ರ ಮನೆಗೆ ಹೋಗ್ತೀವಿ. ಸೊ ಕರ್ಕೊಂಡು ಹೋಗೋದಕ್ಕೆ ಸನಾದಿಯವರು ಅಲ್ಲಿಂದ ಬಂದಿರ್ತಾರ. ಸೊ ಹೋಗೋಕ್ಕಿಂತ ಮೊದಲ ನಮ್ಮ ತಾಯಿ ಮನೆಯವರು ಈ ತರ ಅವರು ದಂಡಿ ಕಟ್ಕೊಂಡು ಆರತಿ ತಗೊಂಡ್ ಬಂದು ಚೌರ ಹಿಡ್ದವ್ರಿಗೆ ಆಮೇಲೆ ಆರತಿ ಹಿಡ್ದವ್ರಿಗೆ ಈ ತರ ಕುಂಕುಮ ಅದು ಹಚ್ಚಿ ಕಾಲಿಗೆ ನೀರ್ ಹಾಕಿ ಆರತಿ ಮಾಡಿ ಕಳಿಸುವಂತಹ ಒಂದು ಸಂಪ್ರದಾಯ ಇದು. ನಮ್ಮ ಮನೆಯಿಂದ ನಮ್ಮ ದೊಡ್ಡ ಅಜ್ಜನವರಾದಂತಹ ಶ್ರೀ ದಿವಂಗತ ಮಹಾಂತಯ್ಯ ಶಿವಲಿಂಗಯ್ಯ ಶಿವಮಠ್ ಇವರ ಮನೆಯಲ್ಲಿ ಶ್ರೀ ಜಗದ್ಗುರು ಫಕೀರ್ ಸ್ವಾಮಿಗಳದೊಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಾರ್ರಿ. ಸೊ ಈಗ ನಮ್ಮ ಮನೆಯಲ್ಲಿ ಮಾಡಿಸಿರುವಂತಹ ಚೌರವನ್ನ ತಗೊಂಡು ಮೂರ್ತಿ ಪಕ್ಕದಲ್ಲಿಟ್ಟು ಮಂಗಳಾರತಿ ಮಾಡಿದ ನಂತರ ಅಲ್ಲಿ ಪಾಲ್ಕಿ ಉತ್ಸವ ನಡಿತೈತಿ. ಅಲ್ಲಿ ಶಿರೋಳ ಗ್ರಾಮಸ್ಥರು ಆಮೇಲೆ ಕೌಡಿಮಟ್ಟಿ ಗ್ರಾಮಸ್ಥರು ಎಲ್ಲರೂ ಭಜನಾ ಮಂಡಳಿಗಳು ಎಲ್ಲರೂ ಬಂದಿರ್ತಾರ. ಸೊ ಎಲ್ಲರೂ ಸೇರಿ ನಾವು ಅಲ್ಲಿ ಮಂಗಳಾರತಿಯನ್ನ ಮಾಡ್ತೀವಿ. ಶಿರೋಳ ಗ್ರಾಮದಿಂದ ಪಾಲ್ಕಿಯನ್ನ ತಗೊಂಡ್ ಬಂದಿರ್ತಾರೆ. ಆಮೇಲೆ ಭಜನಾ ಮಂಡಳಿಯವರು ಬಂದಿರ್ತಾರ. ಮಂಗಳಾರತಿ ಮುಗಿದ ನಂತರ ನಾವು ಫಕೀರ್ ಸ್ವಾಮಿಗಳದ್ದು ಈ ತರ ಪಾಲ್ಕಿ ಒಳಗ ಮೂರ್ತಿಯನ್ನಿಟ್ಟು ಚೌರವನ್ನ ತಗೊಂಡು ಸೊ ಈಗ ಪಾಲ್ಕಿದು ಮೆರವಣಿಗೆ ಪ್ರಾರಂಭ ಆಗ್ತದ ನೋಡ್ರಿ. ಶಿರೋಳ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಶಿರಹಟ್ಟಿ ಫಕೀರ್ ಸ್ವಾಮಿಗಳು ಬಂದು ಕುಂತು ಹೋದಂತಹ ಸ್ಥಳ. ಸೊ ಆ ಸ್ಥಳದಲ್ಲಿ ನನ್ನ ಗುಡಿಯನ್ನ ಕಟ್ಟಿ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಸೋಮವಾರ ಜಾತ್ರೆ ಮಾಡ್ರಿ ಅಂತ ನಮ್ಮ ಹಿರಿಯ ಅಜ್ಜನವರಾದಂತಹ ಶ್ರೀ ದಿವಂಗತ ಮಹಾಂತಯ್ಯ ಶಿವಲಿಂಗಯ್ಯ ಶಿವಮಠ್ ಇವರ ಕನಸಿನಲ್ಲಿ ಬಂದು ಜಗದ್ಗುರು ಹೇಳಿದಂತೆ ಅವರಿಗೆ ಆಯ್ತಂತ್ರಿ. ಸೊ ಅದಕ್ಕೋಸ್ಕರ ಅವರು ತಮ್ಮನಾದಂತಹ ಶ್ರೀ ದಿವಂಗತ ವೀರಭದ್ರಯ್ಯ ಶಿವಲಿಂಗಯ್ಯ ಶಿವಮಠ್ ಇವರೊಂದಿಗೆ ಚರ್ಚೆಯನ್ನ ಮಾಡಿದ್ರು. ನಂತರ ಶಿರೋಳ ಗ್ರಾಮಸ್ಥರನ್ನ ಹಾಗೂ ಕೌಡಿಮಟ್ಟಿ ಗ್ರಾಮಸ್ಥರನ್ನ ಕರೆಸಿ ಈ ಥರ ಒಂದು ದೇವಸ್ಥಾನವನ್ನ ನಾವು ಶಿರೋಳ ಗ್ರಾಮದಲ್ಲಿ ಕಟ್ಟಿ ಪ್ರತಿ ವರ್ಷ ಶ್ರಾವಣದ ಕೊನೆಯ ಸೋಮವಾರ ಜಾತ್ರೆಯನ್ನ ಮಾಡೋಣ ಎಂದು ನಿರ್ಧಾರ ಮಾಡಿ ಸುಮಾರು 45 ವರ್ಷಗಳಿಂದ ಈ ಜಾತ್ರೆಯ ಪ್ರಾರಂಭವಾಗೈತ್ರಿ. ಅವರ ನಂತರ ಶ್ರೀ
ದಿವಂಗತ ನಿಜಲಿಂಗಯ್ಯ ಮಹಾಂತಯ್ಯ ಶಿವಮಠ ಇವರು ಜಾತ್ರೆಯನ್ನು ಮಾಡ್ತಾ ಇದ್ರು. ಈಗ ಅವರ ನಂತರ ಅವರ ತಮ್ಮನಾದಂತಹ ಶ್ರೀ ಚೌಡಯ್ಯ ಮಹಾಂತಯ್ಯ ಶಿವಮಠ ಹಾಗೂ ಶ್ರೀ ಶಿವಲಿಂಗಯ್ಯ ಮಹಾಂತಯ್ಯ ಶಿವಮಠ ಮತ್ತು ಶಿವಯೋಗಿ ಮಠ ಬಂಧುಗಳು, ಶಿರೋಳ ಗ್ರಾಮಸ್ಥರು, ಕೌಡಿಮಟ್ಟಿ ಗ್ರಾಮಸ್ಥರು ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾ ಇದ್ದೀವ್ರಿ ನಾವಿವಾಗ. ಸೊ ಗುಡಿ ಮುಟ್ಟಿದ ತಕ್ಷಣ ಗರ್ಭಗುಡಿ ಸುತ್ತ ಪಾಲ್ಕಿ ತಗೊಂಡು ಒಂದು 5 ಸುತ್ತು ಸುತ್ತಾರಿ. ಅವ್ರ ಹಿಂದೆ ಆರತಿ ತಾಟ್ನವರು ಸುತ್ತಾರ. ಸೊ ಇಲ್ಲಿ ಭಜನಾ ಮಂಡಳಿಯವರು, ಆಮೇಲೆ ಸನಾದಿಯವರು ಭಜನೆನೂ ಮಾಡ್ತಿರ್ತಾರ್ರಿ, ಸನಾದಿನೂ ಊದ್ತಿರ್ತಾರ. ಸೊ ದೇವರ ಮೂರ್ತಿಯನ್ನ ಗುಡಿ ಒಳಗ ಇಡುವರೆಗೂ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಈ ಒಂದು ಜಾತ್ರೆಯನ್ನ ಮಾಡ್ತಾರೆ ನೋಡ್ರಿ. ಪಾಲ್ಕಿ ಮೆರವಣಿಗೆ ಆದ ನಂತರ ಮೂರ್ತಿಯನ್ನು ಗುಡಿ ಒಳಗೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಂತರ ದಂಡಿ ಕಟ್ಕೊಂಡು ಆರತಿ ಹಿಡ್ಕೊಂಡು ಬಂದಂತಹ ಮುತ್ತೈದೆಯರು ಮೂರ್ತಿಗೆ ಆರತಿಯನ್ನು ಬೆಳಗಿ ಗುಡಿ ಒಳಗನ ಇಟ್ಟು ರಾತ್ರಿ ಊಟವನ್ನು ಮಾಡಿ ಮನೆಗೆ ಹೋಗ್ತೀವಿ. ಬೆಳಗ್ಗೆ ವಾಪಸ್ ಅಭಿಷೇಕದ ಸಮಯದೊಳಗೆ ನಾವು ಬರ್ತೀವಿ. ನಾ ಮೊದಲೇ ಹೇಳಿದ ಹಾಗೆ ನಮ್ಮ ಮನೆ ದೇವರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವಂತಹ ದೇವರು. ಸೊ ನಮ್ಮ ದೇವಸ್ಥಾನದಲ್ಲಿ ಈ ಥರ ಗದ್ಗಿ ಐತೆ ನೋಡ್ರಿ. ಬಂದಂತಹ ಪ್ರತಿಯೊಬ್ಬರ ಮುತ್ತೈದೆಯರು ಬಹಳ ಖುಷಿಯಿಂದ ಈ ಒಂದು ದೇವರ ಕಾರ್ಯದಲ್ಲಿ ತೊಡಗಿರ್ತಾರ. ಸುತ್ತಿಕಾರು ಮೇಡುಪಳ್ಳಿ ಪುರವನೆಲ್ಲ ಪಕ್ಕೀರೇಶ್ವರಾಯ ನಮಃ. ಓಂ ಪಕ್ಕೀರೇಶ್ವರಾಯ ನಮಃ. ಚಿತ್ರದುರ್ಗವಾಗಿ ವಿರಕ್ತ ಮಠಕ್ಕೆ ಬಂದೆ ಪಕ್ಕೀರೇಶ್ವರಾಯ ನಮಃ. ಓಂ ಪಕ್ಕೀರೇಶ್ವರ. ಜಾತ್ರೆ ದಿನ ಪ್ರತಿ ವರ್ಷ ನಾವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಸೊ ಹೋದ ವರ್ಷ ನಾವು ಕುಂಭದ ಸೇವೆಯನ್ನು ಇಟ್ಕೊಂಡಿದ್ವಿ. ಈ ವರ್ಷ ಜಂಗಮ ವಟುಗಳಿಗೆ ಅಯ್ಯಾಚಾರದ ದೀಕ್ಷೆನ ಕೊಡಿಸುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಸೊ ಇಟಗಿ ಸ್ವಾಮಿಗಳು ಬಂದಿದ್ದರಿ ಅಯ್ಯಾಚಾರದ ದೀಕ್ಷೆಯನ್ನು ಕೊಡೋದಕ್ಕೆ. ತುಂಬಾ ಚೆನ್ನಾಗಿ ಅಯ್ಯಾಚಾರದ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅಜ್ಜಾರು. ಸೊ ಈ ವರ್ಷ ನಮ್ಮ ಮಗನಿಗೂ ಸಹ ನಾವು ದೀಕ್ಷೆಯನ್ನು ಕೊಡಿಸಿದ್ವಿ.
सहस्रशीर्षा पुरुषः सहस्राक्ष सहस्रवान् स भूमिं विश्वदोरुत्वान् अध्यतिष्ठादशाङ्गुलं पुरुषे वेदकं सर्वं यद्भूतं यच्च भव्यं मुदामृतत्वशेषानः यदन्येनातिरोहरेद ಬಂದಂತಹ ಜನರು ದೇವರ ದರ್ಶನವನ್ನ ಮಾಡಿ ಪ್ರಸಾದ ಸೇವನೆಯನ್ನ ಮಾಡ್ತಾರ. ಆಮೇಲೆ ಪ್ರತಿ ವರ್ಷ ನಾವು ಧರ್ಮ ಸಭೆ ಅಂತ ನಡೆಸ್ತೀವಿ. ಸೊ ಯಾರಾದ್ರೂ ಒಬ್ರು ಹಿರಿಯರನ್ನ ಕರ್ಕೊಂಡು ಬಂದು 4 ಒಳ್ಳೆ ಮಾತುಗಳನ್ನ ಆಡಿಸೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಮಾನಗಳೊಳಗ ನಾವು ಶ್ರೀ ಶಿರಹಟ್ಟಿ ಸ್ವಾಮಿಗಳದ್ದು ನಿಜವಾದ ಘಟನೆಗಳು ಅಂದ್ರೆ ಆಗಿ ಹೋದಂತಹ ಘಟನೆಗಳ ಬಗ್ಗೆ ವಿಶೇಷವಾಗಿ ಮಾತನಾಡಲು ಇಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಮ್ಕೋಬೇಕು ಅಂತ ನಮ್ಮ ವಿಚಾರಗಳು ನಡೆದಾವ್ರಿ. ಈಗ ಸೊ ಬಂದಂತಹ ಜನರು ಬಹಳ ಖುಷಿಯಿಂದ ಊಟ ಮಾಡ್ತಾ ಇದ್ರು. ಯಾಕಂದ್ರೆ ಈ ವರ್ಷವ ನಾವು ವಿಶೇಷವಾಗಿ ಹುಗ್ಗಿಯನ್ನ ಮಾಡಿಸಿದ್ವಿ. ಸೊ ನೋಡ್ರಿ, ಇವಾಗ ಇಲ್ಲೇ ಧರ್ಮ ಸಭೆ ನಡೆದೈತಿ. ಬಂದಂತಹ ಜನರೆಲ್ಲರೂ ಒಂದು 2 ತಾಸಾದ್ರೂ ಕುಂತು ಇಲ್ಲಿ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾರ. ಆಮೇಲೆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರ್ತಾರಲ್ರಿ, ಅವರಿಗೆ ಸನ್ಮಾನಗಳಿರ್ತಾವು. ಈ ವರ್ಷ ನಾವು ಅಯ್ಯಾಚಾರದ ಪೂರ್ತಿ ಜವಾಬ್ದಾರಿಯನ್ನು ಹೊತ್ತಿದ್ವಿ. ಸೊ ಅದಕ್ಕೋಸ್ಕರ ನಮಗೂ ಸಹ ಸನ್ಮಾನವನ್ನು ಇಟ್ಟಿದ್ರು. ಆಮೇಲೆ ನಿವೃತ್ತ ಶಿಕ್ಷಕರಿಗೆ, ಪತ್ರಕರ್ತರಿಗೆ, ಆಮೇಲೆ ಧರ್ಮಸಭೆಯ ಪೂರ್ತಿ ಜವಾಬ್ದಾರಿಯನ್ನು ಹೊತ್ತಂಥವರಿಗೆ, ಆಮೇಲೆ ಊರಿನ ವಿಶೇಷ ಗಣ್ಯ ವ್ಯಕ್ತಿಗಳಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಎಲ್ಲ ಕಾರ್ಯಕ್ರಮ ಪ್ರಸಾದ ಮುಗಿತಿಗೆ ಸಂಜೆ 5 ಗಂಟೆ ಆಗತ್ರಿ. ಗರ್ಭಗುಡಿಯಲ್ಲಿರುವಂತಹ ಫಕೀರ್ ಸ್ವಾಮಿಗಳ ಮೂರ್ತಿಯನ್ನು ವಾಪಸ್ ಪಾಲ್ಕಿ ಒಳಗಿಟ್ಟು ಈ ಥರ ಪಾದಗಟ್ಟಿ ಸುತ್ತುವರೆದು ಶಿರೋಳ ಗುಡ್ಡವನ್ನು ಹತ್ತಿ ವಾಪಸ್ ಮುದ್ದೇಬಿಹಾಳಕ್ಕೆ ಹೋಗುವಂತಹ ಒಂದು ಸಮಯ. ಈಗ ಇದು ಪಾದಗಟ್ಟಿ ನೋಡ್ರಿ. ಇದರ ಸುತ್ತ ಏನೈತಲ್ರಿ ಪಾಲ್ಕಿ, ಆಮೇಲೆ ಆರತಿ ತಗೊಂಡು ಈ ಥರ ಬರ್ತಾರ. ಸೊ ಇಲ್ಲಿಗೆ ಜಾತ್ರೆ ಮುಕ್ತಾಯ ಆಯಿತು ಅಂತ ಅರ್ಥ. ಸೊ ಗುಡ್ಡವನ್ನು ಹತ್ತಿ ಮುದ್ದೇಬಿಹಾಳಕ್ಕೆ ಬಂದ ನಂತರ ಪ್ರತಿಯೊಬ್ಬರ ಮನೆಯಿಂದ ತಂದಂತಹ ಪಾದರಕ್ಷೆ, ಛತ್ರಿ ಅವ್ರವ್ರ ಮನೆಗೆ ಒಪ್ಪಿಸಿ ನಮ್ಮ ದೊಡ್ಡ ಅಜ್ಜನವರಾದಂತಹ ಶ್ರೀ ಮಾಂತಯ್ಯ ಶಿವಲಿಂಗಯ್ಯ ಶಿವಮಠ ಅವ್ರ ಮನೆಗೆ ವಾಪಸ್ ಹೋಗ್ತೀವಿ. ಅಲ್ಲಿ ಹೋಗಿದ ನಂತರ ಮತ್ತೊಂದು ಸಲ ನಿವಾಳದ ಆರತಿಯನ್ನು ಮಾಡ್ತಾರೆ. ಆರತಿ ಮಾಡಿ ಕಾಯನ್ನು ಒಡೆದು ನಮ್ಮನ್ನು ಒಳಗಡೆ ಕರ್ಕೋತಾರ. ಒಳಗಡೆ ಕರ್ಕೊಂಡ ನಂತರ ಮತ್ತೊಂದು ಸಲ ಅಲ್ಲಿ ಮಂಗಳಾರತಿ ನಡಿತೈತ್ರಿ. ಸೊ ಮಂಗಳಾರತಿ ಆದ ನಂತರ ಜಾತ್ರೆ ಮುಕ್ತಾಯವಾದಂತೆ ಇಲ್ಲಿ.
ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಯಾರೆಲ್ಲ ನೋಡಕತ್ತಿರಲ್ಲ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಭಾಳ ಖುಷಿ ಆಗ್ತದ್ರಿ, ಯಾಕಂದ್ರೆ ನೀವು ಈ ಥರ ವಿಡಿಯೋಗಳನ್ನು ನೋಡಿದಾಗ ಮಾತ್ರ ನಾವು ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ಇಷ್ಟ ಆಗ್ತದೆ ನಮಗೆ. ಥ್ಯಾಂಕ್ ಯು.